ಮಾಗಡಿ ತಾಲೂಕು ಕುದೂರು ಹೋಬಳಿ ಕಾಗಿಮಡು ಗ್ರಾಮದ ಶ್ರೀ ಅಯ್ಯಪ್ಪ ಸ್ವಾಮಿ ಭಕ್ತ ಮಂಡಳಿ ಇವರ ವತಿಯಿಂದ 9ನೇ ವರ್ಷದ ಅಯ್ಯಪ್ಪ ಸ್ವಾಮಿ ದೇವರ ದರ್ಶನಕ್ಕೆ ಕಾಗಿಮಡು ಗ್ರಾಮದ ಅಯ್ಯಪ್ಪ ಸ್ವಾಮಿ ಭಕ್ತ ಮಂಡಳಿಯವರು ದೇವರ ದರ್ಶನಕ್ಕೆ ತೆರಳಿದರು. ಈ ಕಾರ್ಯಕ್ರಮದಲ್ಲಿ ಶನಿವಾರ ಸಂಜೆ ಶ್ರೀ ಬಸವೇಶ್ವರ ಸ್ವಾಮಿಗೆ ಅಕ್ಕಿ ಪೂಜೆ ಅಲಂಕಾರ ಹಾಗೂ ಶ್ರೀ ಅಯ್ಯಪ್ಪ ಸ್ವಾಮಿ, ಶ್ರೀ ಶನೇಶ್ವರ ಸ್ವಾಮಿ, ಶ್ರೀ ಮುನೇಶ್ವರ ಸ್ವಾಮಿಗೆ ಮುತ್ತಿನ ಪಲ್ಲಕ್ಕಿ ಉತ್ಸವವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಮಾಜಿ ಶಾಸಕರಾದ ಎಚ್.ಸಿ. ಬಾಲಕೃಷ್ಣರವರು ಕಾಗಿಮಡು ಗ್ರಾಮಕ್ಕೆ ಆಗಮಿಸಿ ಗ್ರಾಮದ ಅಯ್ಯಪ್ಪ ಸ್ವಾಮಿ ಭಕ್ತ ಮಂಡಳಿಯವರಿಗೆ ಶುಭ ಕೋರಿದರು. ಶನಿವಾರ ರಾತ್ರಿ ಇಡೀ ಕಾಗಿಮಡು ಗ್ರಾಮವೇ ಊರ ಹಬ್ಬದಂತೆ ಅಯ್ಯಪ್ಪ ಸ್ವಾಮಿ ಭಕ್ತ ಮಂಡಳಿಯವರಿಂದ ಸಿಂಗಾರಗೊಂಡಿತ್ತು. ಇನ್ನು ಕಾರ್ಯಕ್ರಮದಲ್ಲಿ ವೀರಗಾಸೆ ಕಲಾವಿದರು ತಮ್ಮ ಕಲೆಯನ್ನ ಪ್ರದರ್ಶಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಅಯ್ಯಪ್ಪ ಸ್ವಾಮಿಯ ವಿಜೃಂಭಣೆಯ ಕಾರ್ತಿಕ ಮಾಸದ ಮಣಿಕಂಠನಾಗಿ ಅಯ್ಯಪ್ಪ ಸ್ವಾಮಿ ಅಯ್ಯಪ್ಪ ಸ್ವಾಮಿ ಅಯ್ಯಪ್ಪ ಸ್ವಾಮಿಯ ಅಡಿ ಧಾಮನಗಳಿಗೆ ವಂದಿಸಿದ
ವಿಲ್ಲಾಳಿ ವೀರನೇ ವೀರಮಣಿ ಕಂಠನೇ ರಾಜಾದಿ ರಾಜನೇ ರಾಜಕುಮಾರನೇ ಸ್ವಾಮಿಯಪ್ಪ ಶರಣಮಪ್ಪ ಎಂದನವ ಶರಣರ ಪೂಜೆಗೆ ಹೋಗ್ಬಿಟ್ಟು ಸ್ವಾಮಿ ಅಯ್ಯಪ್ಪನ ಜಮಸ್ತುವಕ್ಕೆ ಕಾರ್ಯ ಸಹಿತನಾಗಿ ಶಕ್ತಿ ಮಂತ್ರ ಕಾಳಿಯ ಸಮೇತನಾಗಿ ವೀರಭದ್ರ
ಪ್ರತಿ ವರ್ಷದಂತೆ 9 ವರ್ಷಗಳಿಂದ ಅಯ್ಯಪ್ಪ ಸ್ವಾಮಿಯ ಪಲ್ಲಕ್ಕಿ ಉತ್ಸವ ಭಾಳ ವಿಜೃಂಭಣೆಯಿಂದ ನಮ್ಮ ಈ ಭಾಗದ ಅಯ್ಯಪ್ಪ ಸ್ವಾಮಿ ಭಕ್ತ ಮಂಡಳಿಯ ಯುವಕ ಮಿತ್ರರು ಭಾಳ ವಿಶೇಷವಾಗಿ ಆಚರಣೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಆ ವಿಶೇಷತೆ ಜೊತೆಯಲ್ಲಿ ಈ ವರ್ಷ ಅಂತೂ ಕೂಡ ಭಾಳ ವಿಜೃಂಭಣೆಯಿಂದ ಎಲ್ಲವನ್ನ ಭಾಳ ವಿಶೇಷವಾಗಿ ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದನ್ನು ನೋಡಿ ಭಾಳ ಎಲ್ರಿಗೂ ಕೂಡ ಸಂತೋಷ ಆಗ್ತದೆ. ಅಯ್ಯಪ್ಪ ಸ್ವಾಮಿ ಯಾರ ಬೆಳಕಿನಲ್ಲಿ ಕತ್ತಲೆ ಇದೆ ಆ ಕತ್ತಲೆಯನ್ನು ಹೋಗಲಾಡಿಸಿ ಪ್ರತಿಯೊಬ್ಬರ ಬಾಳಿನಲ್ಲೂ ಕೂಡ ಬೆಳಕನ್ನು ಕರುಣಿಸ್ತಕ್ಕಂಥ ಭಗವಂತ ಅಂತೇಳಿ ಎಲ್ಲರೂ ಕೂಡ ನಂಬಿಕೆ ಇಟ್ಟಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಈ ಒಂದು ಕಾರ್ಯಕ್ರಮ ಶುರು ಆಗಬೇಕಾದ್ರೆ ನಮ್ಮ ಸ್ನೇಹಿತರಾದಂಥ ದಿವಂಗತ ಉದ್ದೇಶ್ರವರು ಈ ಯುವಕರನ್ನೆಲ್ಲ ಒಂದು ಕಡೆ ಸೇರಿಸಿ ಈ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ಅವರ ಸಹಕಾರದಿಂದ ಅನೇಕ ಯುವಕರ ಸಹಕಾರ, ಹಿರಿಯರ ಆಶೀರ್ವಾದದಿಂದ ಈ ಒಂದು ಕೆಲಸವನ್ನು, ಈ ಒಂದು ಕಾರ್ಯಕ್ರಮವನ್ನು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ವಿಜೃಂಭಣೆಯಿಂದ ಮಾಡಿದ್ದಾರೆ. ಈ ಒಂದು ನಮಗೇನಂತಂದರೆ ಭಾಳ ಸಂತೋಷ. ನಾವು ಇಲ್ಲಿ ಅನೇಕ ಜನ ಅಲ್ಲಿಗೆ ಅಯ್ಯಪ್ಪ ಸ್ವಾಮಿಯ ದರ್ಶನ ಮಾಡಲಿಕ್ಕೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಇಲ್ಲೇ ನಮ್ಮ ಯುವಕ ಮಿತ್ರರು ಎಲ್ರಿಗೂ ಕೂಡ ಅಯ್ಯಪ್ಪ ಸ್ವಾಮಿಯ ದರ್ಶನವನ್ನು ಮಾಡಿಸ್ತಕ್ಕಂಥದ್ದು ವಿಶೇಷ ಅಂತಕ್ಕಂಥದ್ದನ್ನು ಹೇಳಿ, ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ರಿಗೂ ಕೂಡ ದಯಮಯನಾದಂಥ ಅಯ್ಯಪ್ಪ ಸ್ವಾಮಿ ಒಳ್ಳೆಯದನ್ನು ಮಾಡಲಿ, ಅವರ ಬಾಳಿನಲ್ಲಿರ್ತಕ್ಕಂಥ ಕತ್ತಲನ್ನು ಹೋಗಲಾಡಿಸಿ ಬೆಳಕನ್ನು ಮೂಡಿಸ್ಲಿ ಅಂತಕ್ಕಂಥದ್ದನ್ನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಶ್ರೀ ಅಯ್ಯಪ್ಪ ಸ್ವಾಮಿ ಭಕ್ತ ಮಂಡಳಿಯಿಂದ ಇದು 9ನೇ ವರ್ಷದ ವಾರ್ಷಿಕೋತ್ಸವನ ಭಾಳ ಅದ್ದೂರಿಯಾಗಿ ಮಾಡ್ತಾ ಇದ್ದೀವಿ. ಇದನ್ನು ನಾವು ಫಸ್ಟ್ನೇ ಸಲ ಮಾಡಿದಾಗ ನಮ್ಮ ಗುರುಗಳಾದಂಥ ಉದ್ದೇಶಣ್ಣವರು ನಮಗೆ ಫುಲ್ಲು ಸಪೋರ್ಟ್ ಕೊಟ್ಟರು. ಪಾಪ ಅವ್ರನ್ನ ಈ ಟೈಮಲ್ಲಿ ನಮ್ಗೆ ನೆನೀಬೇಕು, ಅವರಿದ್ದಿಂದ ಇದು ಶುರುವಾಗಿದ್ದು. ಮೊದಲನೇ ವರ್ಷ ಬಂದಾಗ ನಾವು ಸುಮ್ಮನೆ ಒಂದು ಬಸವಣ್ಣನ ದೇವಸ್ಥಾನದಲ್ಲಿ ಸುಮ್ಮನೆ ಏನೋ ಮಾಡ್ತಿದ್ದಾಗ ಕರೆದು ಬರಪ್ಪ ಇಲ್ಲಿ ಏನು ಮಾಡ್ತಾಯಿದ್ದೀರಾ ಅಂದರು. ಸ್ವಾಮಿ ನಮಗೆ ಹಿಂಗೆ ಅಯ್ಯಪ್ಪ ಸ್ವಾಮಿ ಫಂಕ್ಷನ್ ಮಾಡ್ತಾಯಿದ್ದೀವಿ ಎಂದು, ಇದನ್ನು ಇನ್ನೂ ಅದ್ದೂರಿಯಾಗಿ ಮಾಡ್ಬೋದು ನೀವು ಅಂತ ಕರೆದ್ಬಿಟ್ಟು ಧನ ಸಹಾಯ ಫುಲ್ ಪ್ರೋತ್ಸಾಹ ಕೊಡಿಸು ಬಾಲಣ್ಣವ್ರ ಹತ್ರ ಕರ್ಕೊಂಡೋಗಿ ನಮ್ಮೂರವ್ರ ಯುವಕರು ಎಲ್ಲ ಒಟ್ಟಾಗಿ ಇದು ಫಂಕ್ಷನ್ ಮಾಡ್ತಾಯಿದ್ದಾರೆ. ಇದನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕು, ನಿಮ್ಮ ಸಹಕಾರನೂ ಇರಬೇಕು ಅಂತ ಹೇಳಿ ನಮ್ಮನ್ನು ಕರ್ಕೊಂಡೋಗಿ ಅಲ್ಲಿ ಬಿಟ್ಟು ಅವ್ರ ಸಹಕಾರದೊಂದಿಗೆ ಭಾಳ ವಿಜೃಂಭಣೆಯಿಂದ 1ನೇ ವರ್ಷದಿಂದ ಹಿಡಿದು ಇವತ್ತು 9 ವರ್ಷ ನಮ್ಗೆ ಖುಷಿ ಆಗ್ತೈತೆ. ನಾವು ಈ ಊರಿನ ಜಾತ್ರೆ ಥರ ಮಾಡ್ತಾಯಿದ್ದೀವಿ ಫಂಕ್ಷನ್ನ. ಜಾತ್ರೆಗೂ ಒಂದು ಕೈ ಮೇಲ್ ಮಾಡ್ತಾಯಿದ್ದೀವಿ. ಊರವ್ರ ಸಪೋರ್ಟಿಂದ, ಈ ಬಂದಿರೋ ಮುಖಂಡರು ಸಪೋರ್ಟಿಂದ ಬಹಳ ಅದ್ದೂರಿಯಿಂದ 9ನೇ ವರ್ಷದ ಮುತ್ತಿನ ಪಲ್ಲಕ್ಕಿ ಉತ್ಸವ ಮಾಡ್ತಾ ಇದು ವಿಜೃಂಭಣೆ ಜಾಸ್ತಿನೇ ಆಗ್ತಾಯಿದೆ. ನಮ್ಗೆ ಖುಷಿ ಆಗ್ತಾಯಿದೆ. ಯುವಕ ಮಿತ್ರ ಮಂಡಳಿಯಿಂದ ಈ ಥರ ಮಾಡ್ತಾ ಇರೋದು. ಊರಿನ ಸಪೋರ್ಟ್ ಚೆನ್ನಾಗಿ ಸಿಗ್ತಾಯಿದೆ ನಮಗೆ. ಯಾಕೆಂದರೆ ಊರು ಬೀದಿಲಿ ಅಯ್ಯಪ್ಪನ ಭಕ್ತಾದಿಗಳು ಹೆಚ್ಚುತ್ತಾ ಇದ್ದಾರೆ. ಈ ಬಂದು ಅವರೇ ಪ್ರೋತ್ಸಾಹ ಕೊಡ್ತಾವ್ರೆ, ಈ ಥರ ಮಾಡಿ, ಈ ಥರ ವಿಜೃಂಭಣೆಯಿಂದ ಮಾಡಿದ್ರೆ ಭಾಳ ಇದು ವಿಜೃಂಭಣೆ ಕಾಣ್ತೈತೆ ಅಂತ ಊರಿನ ಜಾತ್ರೆಗಿನ್ನ ಒಂದು ಕೈ ಮೇಲಂಗೆ ಮಾಡ್ತಾಯಿದ್ದೀವಿ. ಇದಕ್ಕೆಲ್ಲ ನಮ್ಮ ಯುವಕ ತಂಡ ಮಿತ್ರ ಮಂಡಳಿ ಭಾಳ ಸಪೋರ್ಟ್ ಇದೆ. ಇದು ನಾವು ಚೀಟಿ ಥರ ಮಾಡಿ ಇದನ್ನು ಒಂಥರ ಟ್ರಸ್ಟ್ ಥರ ಆಗೋಗ್ಬಿಟ್ಟಿದೆ ನಮ್ಮದು. ಭಾಳ ಪ್ರೋತ್ಸಾಹ ಸಿಗ್ತಾಯಿದೆ ಈ ಊರಲ್ಲಿ ಮಾಡೋಕ್ಕೆ. ಇದನ್ನು ಹೇಳ್ತಾ ನಮ್ಮ 2 ಮಾತು ಮುಗಿಸ್ತಾ ಇದ್ದೀವಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಹರ್ಷಿತ್ ಅಂತ, ನಮ್ಮದು ಹರಳೂರು. ಈ ಅಕ್ಕಿ ಅಲಂಕಾರ ಬಂದ್ಬಿಟ್ಟು ಎಲ್ಲ ದೇವರುಗಳಿಗೂ ದೇವಸ್ಥಾನದಲ್ಲಿ ಮಹಾ ಶುಭಾಶಯಗಳಲ್ಲಿ ಮಾಡ್ತಾ ಹೋಗ್ತಾರೆ. ಈ ಅಕ್ಕಿ ಅಲಂಕಾರ ಅಂತಕ್ಕಂಥದ್ದನ್ನು ಮೊದಲು ದೆಬ್ಬೆ ಕಟ್ಟಿ ಅದರ ಮೇಲೆ ಲೈಟಿಂಗ್ಸನ್ನು ಬಿಟ್ಟು ಆಮೇಲೆ ಬಟ್ಟೆಯನ್ನು ಕಟ್ಕೊಳ್ತಾ ಹೋಗಿ ಆಮೇಲೆ ಅಕ್ಕಿ ಅಲಂಕಾರದಲ್ಲಿ ವಿಶೇಷತೆ ಏನಂತ ಅಂದರೆ ದೇವ್ರನ್ನ ಅಲಂಕಾರ ಮಾಡೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸ್ತಾ ಹೋಗ್ತದೆ. ಇದು ತುಂಬ ಮಹಾ ಶುಭ ಸಮಾರಂಭಗಳಲ್ಲಿ ಮಾಡ್ತಾ ಹೋಗ್ತಾರೆ. ಸಾಮಗ್ರಿ ಬಂದು ಅಕ್ಕಿ ಬೇಕು, ಎಳ್ಳು ಅಥವಾ ಹುಚ್ಚೆಳ್ಳು ಬೇಕಾಗುತ್ತೆ, ಮತ್ತು ಹೂವು ಮತ್ತು ಗುಲಾಬಿ ಹೂವು ಬೇಕಾಗುತ್ತೆ. ಅದ್ರ ಜೊತೆಗೆ ದೆಬ್ಬೆ, ನಾವು ಕಟ್ಟುವಂಥದ್ದು ದೆಬ್ಬೆ ಮತ್ತು ಟೈನ್ ದಾರದಲ್ಲಿ ಕಟ್ಕೊತಾ ಹೋಗ್ತೀವಿ. ಅಕ್ಕಿ ಕೂರಿಸೋವಂಥದ್ದು ಇದು ಒಂದು 12ರಿಂದ 14 ಅವರ್ ಇರುತ್ತೆ ಅಕ್ಕಿ ಕೂರಿಸಿರೋವಂಥದ್ದು. ಬಟ್ ಆಮೇಲೆ ಕಲರ್ ಬರ್ತಾ ಹೋಗುತ್ತೆ. ಸೊ ಇದ್ರ ವಿಶೇಷತೆ ಏನಂದರೆ ಆ ಅಕ್ಕಿ ಹೇಗೆ ಕೂತಿರುತ್ತೆ ಅನ್ನೋದು ಯಾರಿಗೂ ಗೊತ್ತಿರಲ್ಲ. ಅದರಿಂದ ಇದು ಆವಾಗಲಿಂದ ಕಟ್ಕೊತಾ ಬಂದಿದ್ದೀವಿ. ನಾವಿದು ಕಲ್ತಿದ್ದು ನಮ್ಮ ತಂದೆಯವರಿಂದ. ನಮ್ಮ ತಾತ ಅವರಿಂದ ಅವರು ಕಟ್ಕೊತಾ ಬಂದಿದ್ದರು. ನಮ್ಮ ತಾತ ಅವರಿಂದ ನಮ್ಮ ತಂದೆಯವರು ಕಲ್ತರು. ನಮ್ಮ ತಂದೆಯವರಿಂದ ನಾವೀಗ ಕಲ್ತಿದ್ದೀವಿ. ನಮ್ಮ ಬೇರೆಯವ್ರೇನಾದರೂ ಸಂಪರ್ಕ ಮಾಡ್ಕೊಬೇಕು ಅಂದರೆ ನಮ್ಮ ತಂದೆಯವ್ರದ್ದು ಫೋನ್ ನಂಬರ್ ಇದೆ, ಅದನ್ನು ಹೇಳ್ತೀನಿ, ಬೇಕು ಅಂದರೆ ಸಂಪರ್ಕ ಮಾಡಿ. ಫೋನ್ ನಂಬರ್ ಬಂದ್ಬಿಟ್ಟು 9353264215. ಧನ್ಯವಾದಗಳು.